ಅವನು ಯಾರು ಹಳ್ಳಿ ಕಾರ್ ಒಡೆಯ ಅಂತ ಹೇಳ್ಕೊಳ್ಳೋಕ್ಕೆ? ವರ್ತೂರ್ ಸಂತೋಷ್ರನ್ನ ಹಳ್ಳಿ ಕಾರ್ ಒಡೆಯ ಅಂತ ಕರೆದ ಕೂಡಲೇ ಯಾಕಿಷ್ಟು ಕೋಪ ಬರ್ತಿದೆ ಎಲ್ರಿಗೂ? ಹಳ್ಳಿ ಕಾರ್ ಅಂತ ಎಷ್ಟು ಜನ ಗೂಗಲ್ನಲ್ಲಿ ಹುಡುಕಿದ್ದಾರೆ, ಅದ್ರ ಟ್ರೆಂಡಿಂಗ್ ಹೆಂಗಿದೆ ಅಂತ ನೋಡಿ. ಯಾಕೆ ಬೆಳೆದಾಗ ಹುರ್ಕೊಳ್ಳೋದು? ಯಾಕೆ ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲ್ವಾ? ಬಿಟ್ಬಿಡಿ, ಬಟ್ ಡಿಮೋಟ್ ಮಾಡಬೇಡಿ, ಕೆಟ್ಟದಾಗ ಮಾತಾಡಬೇಡಿ ಆ ಮನುಷ್ಯನ ಬಗ್ಗೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಹಳ್ಳಿ ಕಾರ್ ಈ ಹೆಸರು ಕಳೆದ ಕೆಲವು ವರ್ಷಗಳಿಂದ ನಾವು ಸಿಕ್ಕಾಪಟ್ಟೆ ಕೇಳ್ತಾ ಇದ್ದೀವಿ. ಅದರಲ್ಲೂ ಒಂದು 3-4 ವರ್ಷದಿಂದ ತುಂಬ ಪೀಕ್. ಹಳ್ಳಿ ಕಾರ್, ಹಳ್ಳಿ ಕಾರ್, ಹಳ್ಳಿ ಕಾರ್, ಹಳ್ಳಿ ಕಾರ್ ತಳಿ, ಹಳ್ಳಿ ಕಾರ್ ಹಸುಗಳು, ಹಳ್ಳಿ ಕಾರ್ ದನಗಳು, ಎತ್ತು, ವಾಟೆವರ್ ಕೇಳ್ತಾ ಇದ್ದೀವಿ ಸಿಕ್ಕಾಪಟ್ಟೆ. ಯಾಕೆ? ಅದಕ್ಕೆಲ್ಲ ಕಾರಣ ಒಬ್ಬ ವ್ಯಕ್ತಿ. ಅವರ ಹೆಸರು ವರ್ತೂರ್ ಸಂತೋಷ್. ನಿಜ ತಾನೆ? ನನಗಂತೂ ಸತ್ಯವಾಗಲೂ ಹೇಳ್ತೀನಿ, ಹಳ್ಳಿ ಕಾರ್ ತಳಿಗಳ ಬಗ್ಗೆ, ಹಳ್ಳಿ ಕಾರ್ ದನಗಳು ಹೇಗಿರುತ್ತೆ, ಹಳ್ಳಿ ಕಾರ್ನ ವೈಶಿಷ್ಟ್ಯಗಳೇನು, ಅದರ ಗುಣಲಕ್ಷಣಗಳೇನು, ಇವೆಲ್ಲವೂ ಅರ್ಥವಾಗಿದ್ದು ವರ್ತೂರ್ ಸಂತೋಷ್ ಅವರ ವಿಡಿಯೋ ನೋಡೋದ ಮೇಲೆ. ಬಿಡಿ ಆಯಿತು, ಯಾವುದು ಒಬ್ಬೊಬ್ಬರಿಂದ ಒಂದೊಂದನ್ನು ತಿಳ್ಕೊಬೇಕು, ಅರ್ಥಕೋತೀವಿ, ಅದು ಸೆಕೆಂಡ್ರಿ. ಯಾಕೆಂದರೆ ಅದು ನಮ್ಮ ಆಸಕ್ತಿ. ಅಂದರೆ ನಾವು ಮಾಧ್ಯಮದಲ್ಲಿರೋರು, ಬೆಂಗಳೂರಲ್ಲಿರೋರು ಗೊತ್ತಿಲ್ಲ. ನಮ್ಮೂರಿನಲ್ಲೂ ನಾನು ಆ ಥರದ ದನಗಳು ನೋಡಿ ನಮಗೆಲ್ಲ ಒಂದೇ. ಒಂದು ಸಿಂಧಿ ಹಸ ಒಂದು ಬೇರೆ, ನಾಟಿ ಹಸ ಬೇರೆ ಬಿಟ್ಟರೆ ಇನ್ನೆಲ್ಲ ನಮಗೆ ಒಂದೇ ಥರ ಕಾಣ್ತಾ ಇತ್ತು. ಉದ್ದ ಕೋಡಿದೆ, ನೋಡೋಕ್ಕೆ ಎತ್ತರ ಇದೆ, ಇಷ್ಟು ಡಿಫ್ರೆನ್ಸ್ ಬಿಟ್ಟರೆ ನಮ್ಗೆ ಅದಕ್ಕೆ ಅದರ ಜಾತಿ, ಅದರ ತಳಿ, ಅದರ ಹೆಸರೆಲ್ಲ ನಮಗೆ ಗೊತ್ತಿರಲಿಲ್ಲ. ಬಟ್ ಇವರಿಂದಾಗಿ ನನಗೆ ಪರಿಚಯ ಆಯಿತು. ಹಳ್ಳಿ ಕಾರ್ ಅಂದರೆ ಇದೊಂದು ತಾಕತ್ತಿರೋ ಒಂದು ಎತ್ತು, ಒಂದು ತಳಿ, ಹೌದಪ್ಪ ಇದು ಹೆಮ್ಮೆ ಕರ್ನಾಟಕದ್ದು ಅಂತೆಲ್ಲ ನಮಗೆ ಗೊತ್ತಾಯಿತು. ಈಗೇನಪ್ಪ ಅಂತಂದರೆ, ಈ ಹಳ್ಳಿ ಕಾರ್ ಅನ್ನೋ ಹೆಸರಿನ ಹಿಂದೆ ದೊಡ್ಡ ರಾಜಕೀಯ ಶುರುವಾಗಿದೆ. ನಾನು ಸಾಕಷ್ಟು ವೀಡಿಯೋಗಳನ್ನು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ, ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಅವನು ಯಾರು ಹಳ್ಳಿ ಕಾರ್ ಒಡೆಯ ಅಂತ ಹೇಳ್ಕೊಳ್ಳೋಕ್ಕೆ? ಅವ್ರಿಗಿಂತ ಮುಂಚೆ ನಮ್ಮ ತಾತ ಮುತ್ತಾತರ ಕಾಲದಿಂದ ಹಳ್ಳಿ ಕಾರ್ನ ಸಂರಕ್ಷಿಸ್ಕೊಂಡು ಬಂದಿದ್ದಾರೆ. ಅದರ ಸಂರಕ್ಷಣೆ ಅವರಿಂದೆಲ್ಲ ಆಗಿದೆ. ಅದನ್ನು ಸಾಕಿದವರು, ಅದಕ್ಕೋಸ್ಕರ ಜೀವ ಕೊಟ್ಟವರಿದ್ದಾರೆ ಅಂತೆಲ್ಲ. ಸಂತೋಷ, ಅವ್ರಿಗೂ ನಮ್ಮದೊಂದು ಪ್ರಣಾಮಗಳು. ಯಾಕಂದರೆ ಒಂದು ಸಂತತಿ ಇಲ್ಲಿ ತನಕ ಬರಬೇಕು ಅಂತಂದರೆ, ಈಗ ವರ್ತೂರ್ ಸಂತೋಷ್ ಆ ಹಳ್ಳಿ ಕಾರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅವತ್ತಿಂದ ಇವತ್ತಿನ ತನಕ ಯಾರೋ ಅದನ್ನು ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ನಮ್ಮದೊಂದು ನಮನ ಇರಲಿ. ಆದರೆ ನಾನು ಕೇಳ್ತಾ ಇರೋದು, ಈಗ ಆಲ್ ಆಫ್ ದ ಸಡನ್ ವರ್ತೂರ್ ಸಂತೋಷ್ರನ್ನ ಹಳ್ಳಿ ಕಾರ್ ಒಡೆಯ ಅಂತ ಕರೆದ ಕೂಡಲೇ ಯಾಕಿಷ್ಟು ಕೋಪ ಬರ್ತಿದೆ ಎಲ್ರಿಗೂ? ಯಾಕಿಷ್ಟು ಬೇಜಾರಾಗ್ತಾ ಇದೆ? ಅವನೊಬ್ಬನೇ ಅಲ್ಲ ಅಂದರೆ, ಬಟ್ ನಾನು ಎಷ್ಟೋ ವೀಡಿಯೋಗಳು ನೋಡಿದ್ದೀನಿ ರೀ. ವರ್ತೂರ್ ಸಂತೋಷ್ ಅವರು ಹಳ್ಳಿ ಕಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಯಾರೋ ಹೋಗಿ ಹಳ್ಳಿ ಕಾರ್ ಹಸುಗಳನ್ನು ತೊಗೊಂಡು ಅದ್ರ ಬಗ್ಗೆ ವೀಡಿಯೋ ಮಾಡೋದನ್ನು ನಾನು ನೋಡಿದ್ದೀನಿ. ಯಾರೋ ಒಬ್ಬರು ಬೆಳೆಸ್ತಾ ಇದ್ದಾರೆ ತಾನೆ. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಇತ್ತು. ಅದಕ್ಕೊಂದು 100-150 ವರ್ಷದ ಇತಿಹಾಸ. ಆ ಬಿಸ್ಕೆಟ್ ಫ್ಯಾಕ್ಟ್ರಿ ಬಗ್ಗೆ ಜನಗಳಿಗೆ ಗೊತ್ತಾಗಲೇ ಇಲ್ಲ. 130-140 ವರ್ಷ ಗೊತ್ತಾಗಲೇ ಇಲ್ಲ. ಎಲ್ಲೋ ಸಿಕ್ಕವ್ರಿಗೆ ಮಾರ್ತಾಯಿದ್ರು, ಮನೆಗೆ ಹೋಗಿ ಮಾರ್ತಾಯಿದ್ರು. ಆಮೇಲೆ ಒಬ್ಬ ಬರ್ತಾನೆ, ಆ ಬಿಸ್ಕೆಟನ್ನು ಬ್ರ್ಯಾಂಡ್ ಮಾಡ್ತಾನೆ, ಆ ಬಿಸ್ಕೆಟ್ನ ಮಾರ್ಕೆಟಿಂಗ್ ಮಾಡ್ತಾನೆ. ಈ ಬಿಸ್ಕೆಟ್ ತಿಂದರೆ ಹಾಗೆ ಹೀಗೆ, ಈ ಬಿಸ್ಕೆಟ್ನ ತಾಕತ್ತಿದು, ಈ ಬಿಸ್ಕೆಟ್ನ ಕ್ವಾಲಿಟಿ ಇದು ಅಂತ ಹೇಳಿ ಅವನು ಬ್ರ್ಯಾಂಡ್ ಮಾಡ್ತಾನೆ. ಅವನಿಂದಾಗಿ ಅದರ ಆ ಬಿಸ್ಕೆಟ್ನ ವ್ಯಾಲ್ಯೂ ಜಾಸ್ತಿಯಾಗಿ ಹೋಗುತ್ತೆ. ಆ ಬಿಸ್ಕೆಟ್ ಬಗ್ಗೆ ಜನ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ಬಿಸ್ಕೆಟ್ನ ನೋಡಿದ ತಕ್ಷಣ ಜನ ಅದನ್ನ ಇಟ್ಕೊಂಡು ಫೋಟೋ ಹಾಕ್ತಾರೆ. ಹಿಂಗೆಲ್ಲ ಆಗಕ್ಕೆ ಶುರುವಾಗ್ಬಿಡುತ್ತೆ. ಜನ ಅವನಿಗೆ ಹೇಳೋಕ್ಕೆ ಶುರು ಮಾಡ್ತಾರೆ, ಆ ಬಿಸ್ಕೆಟ್ನ ಒಡೆಯ ನೀನು. ಆ ಬಿಸ್ಕೆಟ್ ಬಗ್ಗೆ ಗೊತ್ತಾಗಿದ್ದೆ ನಮಗೆ. ಆವಾಗ ಈ ಬಿಸ್ಕೆಟ್ ಮಾರ್ಕೆಟ್ ಬಿದೋಗಿತ್ತಲ್ಲ, ಯಾನಿಗೆ ತಲುಪ್ಸೋಕ್ಕೆ ಆಗಿಲ್ವಲ್ಲ, ಅವರೆಲ್ಲ ಬಂದ್ಬಿಟ್ಟು ಅವನೇನು ಬಿಸ್ಕೆಟ್ನ ಮಾರ್ಕೆಟಿಂಗ್ ಮಾಡಿದೆ ಅಂತ ಹೇಳೋದು, ಬಿಸ್ಕೆಟ್ನ ಒಡೆಯ ಅಂತ ಹೇಳ್ಕೊಳ್ಳೋದು. ನಾವು ನಮ್ಮ ತಾತ ಬಿಸ್ಕೆಟಿಗೆ ಕೆಲಸ ಮಾಡಿದ್ದಾರೆ, ನಮ್ಮ ಅಪ್ಪ ಬಿಸ್ಕೆಟಿಗೆ ಕೆಲಸ ಮಾಡಿದ್ದಾರೆ, ಲೆಕ್ಕದಲ್ಲಿ ಅವ್ರಿಗೆ ಸಿಗ್ಬೇಕಿಲ್ಲ ಅಂದರೆ ಕಾನೂನು ಹೋರಾಟ ಮಾಡ್ತೀವಿ ಅಂದರೆ ಹೆಂಗೆ? ಈಗ ನಾನು ಹಳ್ಳಿ ಕಾರ್ ಒಡೆಯ ಅಂತ ಅವ್ರೇನು ಕರ್ಕೋತಾ ಇಲ್ಲ, ಜನ ಕರಿತಾ ಇದ್ದಾರೆ ಹಳ್ಳಿ ಕಾರ್ ಒಡೆಯ ಅಂತ. ಏನು ಒಂದೇ ಟೈಟ್ಲಾ? ಹಳ್ಳಿ ಕಾರ್ ಒಡೆಯ ಆಯ್ತು, ಅವ್ರು ಇಟ್ಕೊಂಡಿದ್ದಾರಲ್ವಾ, ಅಥವಾ ಜನ ಅವ್ರನ್ನ ಕರಿತಾ ಇದ್ದಾರಲ್ವಾ. ಹಳ್ಳಿ ಕಾರ್ ಯಜಮಾನ, ಹಳ್ಳಿ ಕಾರ್ ಸಾಮ್ರಾಟ್, ಹಳ್ಳಿ ಕಾರ್ ಯುವರಾಜ, ಆಮೇಲೆ ಇನ್ನೇನು ಹಳ್ಳಿ ಕಾರ್ ಸಾಮ್ರಾಜ್ಯದ ದೊರೆ, ಹಳ್ಳಿ ಕಾರ್ ದೊರೆ, ಹಿಂಗೆ ಇಟ್ಕೊಳ್ಳಿ ಬೇರೆ ಬೇರೆ. ಈಗ ಕನ್ನಡದಲ್ಲಿ ನೋಡಿ, ಸೂಪರ್ ಸ್ಟಾರ್ ಇದ್ದಾರೆ, ಪವರ್ ಸ್ಟಾರ್ ಇದ್ದಾರೆ, ರಾಕಿಂಗ್ ಸ್ಟಾರ್ ಇದ್ದಾರೆ, ಚಾಲೆಂಜಿಂಗ್ ಸ್ಟಾರ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ಎಲ್ಲ ಇದ್ದಾರಲ್ವ. ಇವಾಗ ಇವರೆಲ್ಲರಿಗೂ ಸ್ಟಾರ್ ಅಂತ ಇಟ್ಕೊಂಡ್ರು ಒಂದು ಮಾತ್ರಕ್ಕೆ
ಈಗ ನಾಸಾದವರು ಇಸ್ರೋದವರು ಬಂದು ಈ ನಕ್ಷತ್ರಗಳ ಮೇಲೆ ನಾವು ಸ್ಟಡೀಸ್ ಮಾಡ್ತಾ ಇರೋದು, ಇವರೇನು ಸ್ಟಾರ್ಗಳು ಅಂತ ಇಟ್ಕೊಂಬಿಡೋದು ಸರಿನಾ ಅದು ಅಂತ ಕೇಳಿದ್ರೆ ಹೆಂಗೆ? ಅದು ಹೋಗಲಿ, ಈಗ ನಮ್ಮ ಜ್ಯೋತಿಷಿಗಳು ಅಥವಾ ತಾತ ಮುತ್ತಾತನ ಕಾಲದಿಂದ ಜ್ಯೋತಿಷ್ಯ ನೋಡಿಕೊಂಡು ಯಾವ ನಕ್ಷತ್ರ ಯಾವ ಪಂಚಾಂಗ ಅಂತ ಹೇಳೋರು. ನಮ್ಮ ತಾತ ಮುತ್ತಾತಂದರು ಯಾವ ನಕ್ಷತ್ರ ಎಲ್ಲಿ ಯಾವ ಜನ್ಮದಲ್ಲಿ ಯಾವ ಟೈಮಲ್ಲಿ ಹುಟ್ಟಿದ್ರೆ ಯಾವ ನಕ್ಷತ್ರ ಅಂತ ಹೇಳಿದವ್ರು ನಾವು. ಇವ್ರು ನೋಡಿದ್ರೆ ಎಲ್ಲರೂ ಸ್ಟಾರ್ ಅಂತ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ನಾವು ಕೋರ್ಟ್ಗೆ ಹೋಗ್ತೀವಿ ಅಂತಂದರೆ ಹೆಂಗೆ? ಜನ ಇಟ್ಟಿರೋದು, ಜನ ಕರೀತಾ ಇರೋದು, ಕರೀಲಿ ಬಿಡ್ರಿ. ಒಡೆಯ ಒಂದೇ ತಾನೇ, ಉಳಿದಿದ್ದೆಲ್ಲ ನೀವೇ ಇಟ್ಕೊಳ್ಳಿ, ಎಲ್ಲ ನೀವೇ ಇಟ್ಕೊಳ್ಳಿ. ಆಯಿತು, ಒಂದು ತಳಿಯನ್ನು ಇವತ್ತು ದೇಶದಾದ್ಯಂತ ಪರಿಚಯಿಸಿ, ದೇಶದಾದ್ಯಂತ ಅದರ ತಾಕತ್ತನ್ನು ಹೇಳಿ, ದೇಶದಾದ್ಯಂತ ಅದಕ್ಕೆ ಏನು ವ್ಯಾಲ್ಯೂ ಜಾಸ್ತಿ ಮಾಡಿ, ಅದಕ್ಕೊಂದು ಪ್ರಮೋಷನ್ ಕೊಟ್ಟು, ಯಾವುದೋ ಬಿಗ್ ಬಾಸ್ನಂತಹ ದೊಡ್ಡ ಶೋನಲ್ಲಿ ಕೂತ್ಕೊಂಡು ಹಳ್ಳಿ ಕಾರ್ ಅಂತ ಒಂದು ಹಾಕ್ಕೊಂಡು, ಹಳ್ಳಿ ಕಾರ್ ಏನಿದೆ ಹಳ್ಳಿ ಕಾರ್, ಜನ ಗೂಗಲ್ ಮಾಡಿ ಬೇಕಾದ್ರೆ ಗೂಗಲ್ ಆಯ್ತಪ್ಪ, ಒಂದು ಸಿಂಪಲ್ ನಾನು ಹೇಳೋದು, ಗೂಗಲ್ಗೆ ಹೋಗಿ ಗೂಗಲ್ ಟ್ರೆಂಡ್ಸ್ ಅಂತ ಇದೆ, ಗೂಗಲ್ ಟ್ರೆಂಡ್ಸಲ್ಲಿ ಹಳ್ಳಿ ಕಾರ್ ಅಂತ ಹೊಡೀರಿ. ಅದರಲ್ಲಿ ಲಾಸ್ಟ್ 5 years ಅಥವಾ ಲಾಸ್ಟ್ 10 years ಗೂಗಲಲ್ಲಿ ಹಳ್ಳಿ ಕಾರ್ ಅಂತ ಎಷ್ಟು ಜನ ಹುಡುಕಿದ್ದಾರೆ ಅಂತ ನೋಡಿ. ಈ ವರ್ಷ ಹಳ್ಳಿ ಕಾರ್ ಅಂತ ಎಷ್ಟು ಜನ ಗೂಗಲ್ನಲ್ಲಿ ಹುಡುಕಿದ್ದಾರೆ, ಅದ್ರ ಟ್ರೆಂಡಿಂಗ್ ಹೆಂಗಿದೆ ಅಂತ ನೋಡಿ. ಯಾರಿಂದ ಆಯ್ತದು? ವರ್ತೂರು ಸಂತೋಷಿಂದ. ಬಿಡ್ರಿ ಪಾಪ, ಮನುಷ್ಯ ಏನೋ ಮಾಡ್ತಾ ಇದ್ದಾನೆ, ಮಾಡಲಿ ಬಿಡ್ರಿ. ಯಾಕೆ ಬೆಳೆದಾಗ ಹುರ್ಕೊಳ್ಳೋದು ಯಾಕೆ? ಒಳಗಡೆ ಆ ಮನುಷ್ಯ ಇದ್ದಾಗ ಏನು ಒಸಿ ಕಾಟ ಕೊಟ್ರ, ಹೊರಗಡೆ ಏನೇನಾಯಿತು ಅಂತ ನಾವು ನೋಡಿಲ್ವಾ? ಆಯಿತು, ಸರಿ ತಪ್ಪುಗಳನ್ನ ಆಚೆಗಿಡಿ. ನಾನು ಹೇಳೋದು ಅವ್ರ ಪರ್ಸ್ನಲ್ ವೈಯಕ್ತಿಕ ವಿಚಾರಗಳು ನಾನು ಮಾತಾಡಲ್ಲ, ಅದನ್ನ ಅವರೇ ಹೇಳ್ತಾರೆ. ಹೇಳಬೇಕು ಅನ್ನಿಸ್ದಾಗ ನಾನೇ ಬಂದು ಹೇಳ್ತೀನಿ, ಅದು ಬೇಡ ನಮಗೆ. ಆದರೆ ನಾನು ಕೇಳೋದು, ಆ ಮನುಷ್ಯ ಯಾವುದೋ ಒಂದು ತಳಿಗೆ ರೈತನಾಗಿ ಆ ಮನುಷ್ಯ ಎಲ್ಲೋ ಭದ್ರಾವತಿಯಲ್ಲ ಶಿವಮೊಗ್ಗದಲ್ಲಿ ಒಂದು ಸ್ಪೀಚ್ ಮಾಡಿದ್ದು ನೋಡಿದೆ ನಾನು. ಎಲ್ಲರೂ ಸ್ಕೂಲಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪೈಲಟ್ ಆಗಬೇಕು, ಅದು ಇದು ಅಂತ ಹೇಳ್ತಾರೆ. ಹೆಮ್ಮೆಯಿಂದ ಹೇಳ್ರಿ ನಾನು ರೈತ ಆಗಬೇಕು ಅಂತ ಹೇಳಿ. ರೈತ ಅಂದರೆ ಹಿಂಗೂ ಇರ್ಬೋದು ಅಂತ ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಯಾಕೆ ನಿಮ್ಮಲ್ಲೇ ತಿಕ್ಕಾಟ ಪೀಕ್ಲಾಟ? ಸರಿ, ಅದರ ತಳಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಪಡ್ತಿದ್ದಾರಲ್ವ, ನೀವು ಸಾಥ್ ಕೊಡಿ, ನೀವು ಜೊತೆ ಸೇರ್ಕೊಳ್ಳಿ. ಅವನೊಬ್ಬನಿಗೆ ಕ್ರೆಡಿಟ್ ಹೋಗ್ತಿದೆ, ಅವನೊಬ್ಬನೇ ಕ್ರೆಡಿಟ್ ತಗೋತಾ ಇದ್ದಾನೆ ಅಂತಂದು ಏನು ಮಾಡೋದು? ಆ ಮನುಷ್ಯ ಸೋಷಿಯಲ್ ಮೀಡಿಯಾನ ಪ್ಲ್ಯಾಟ್ಫಾರ್ಮ್ನ ಕರೆಕ್ಟಾಗಿ ಬಳಸ್ಕೊಂಡು ಅದನ್ನು ಹೇಗೆ ಚಾನಲೈಸ್ ಮಾಡಬೇಕು, ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಜನರಿಗೆ ತಳಿಯನ್ನು ತಲುಪಿಸ್ತಾ ಇದ್ದಾರಲ್ಲ, ಹೆಮ್ಮೆ ಪಡೋಣ, ಖುಷಿ ಪಡೋಣ, ಸಂಭ್ರಮಿಸೋಣ. ಅದನ್ನು ಬಿಟ್ಟು ನಾವು ಕೋರ್ಟ್ಗೆ ಹೋಗ್ತೀವಿ, ಹಳ್ಳಿ ಕಾರ್ ಒಡೆಯ ಅಂತ ಅವನ್ನ ಹೆಂಗೆ ಕರಿತೀರಾ? ಬಿಡಿ ಸ್ವಾಮಿ, ಬಿಡಿ. ದೊಡ್ಡವರಿದ್ದೀರಿ ನೀವೆಲ್ಲ, ಯಾಕೆ ದೊಡ್ಡವರು ಸಣ್ಣತನಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ? ಬಿಡಿ. ಆ ಮನುಷ್ಯ ಏನೋ ಮಾಡಬೇಕು ಅಂತ ರೇಸ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಹಳ್ಳಿ ಕಾರ್ ತಳಿಗಳನ್ನು. ನಾನು ಬೆಳಗ್ಗೆ ಎಲ್ಲ ಯಾವುದೋ ಒಂದು ರೀಲಲ್ಲಿ ನೋಡ್ತಾ ಇದ್ದೆ. ಆ ಮನುಷ್ಯ ಒಂದು 12-13 ವರ್ಷಗಳ ಹಿಂದೆಯೇ ಯಾವುದೋ ಒಂದು ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡು ಹಳ್ಳಿ ಕಾರ್ ಹಸುಗಳನ್ನ ಇಟ್ಕೊಂಡ್ರೆ ಯಾವುದೋ ಒಂದು ರೀಲ್ ನೋಡ್ತಾ ಇದ್ದೆ ನಾನು. ಬಿಡಿ, ಆ ಮನುಷ್ಯನಿಗೆ ಅದರ ಬಗ್ಗೆ ಆಸಕ್ತಿ ಇದೆ, ಆ ಮನುಷ್ಯ ಅದನ್ನು ಬೆಳೆಸಬೇಕು ಅಂತಿದ್ದಾನೆ, ಮಾಡಲಿ ಬಿಡ್ರಿ. ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲ್ವಾ? ಬಿಟ್ಬಿಡಿ. ಬಟ್ ಡಿಮೋಟ್ ಮಾಡಬೇಡಿ, ಕೆಟ್ಟದಾಗ ಮಾತಾಡಬೇಡಿ ಆ ಮನುಷ್ಯನ ಬಗ್ಗೆ. ಒಂದಂತೂ ಸತ್ಯ, ಈ ವಿಷಯದಲ್ಲಿ ನಾನು ವರ್ತೂರು ಸಂತೋಷ್ ಅವರ ಸಪೋರ್ಟ್ ನಿಂತ್ಕೋತೀನಿ. ಯಾಕಂತಂದರೆ ಆ ಮನುಷ್ಯನಿಂದನೇ ನನಗೆ ಪರಿಚಯ ಆಗಿದ್ದು, ಆ ಮನುಷ್ಯನಿಂದನೇ ಕರ್ನಾಟಕದ ಸಾಕಷ್ಟು ಜನರಿಗೆ ಹಳ್ಳಿ ಕಾರ್ ಪರಿಚಯ ಆಗಿದ್ದು. ಅಂದರೆ ನಾನು ಹೇಳ್ತಾ ಇರೋದು, ಅದರ ಜೊತೆಗಿದ್ದವರು, ಅದರ ಜೊತೆಗೆ ಬೆರೆತವರು ಹೊರತುಪಡಿಸಿ ನನ್ನಂತೆ ಸಾಮಾನ್ಯರು, ಗೊತ್ತಿಲ್ಲದೆ ಇರೋರು, ಅದರ ಬಗ್ಗೆ ಅರಿವೇ ಇಲ್ದಿದ್ದವರು ನಮಗೆಲ್ಲ ಹಳ್ಳಿ ಕಾರ್ನ ಪರಿಚಯ ಮಾಡಿಸಿದ್ದು ವರ್ತೂರು ಸಂತೋಷೇ. ಸೊ ಹಾಗಾಗಿ ವಿ ಸಪೋರ್ಟ್ ಹಿಮ್. ದಯವಿಟ್ಟು ನೀವುಗಳು ಸಹಿತ ಈ ಸಣ್ಣತನಗಳನ್ನು ಬದಿಗಿಟ್ಟು ಜೊತೆಗೆ ಸೇರ್ಕೊಳ್ಳಿ, ಮಾಡಿ. ಯಾಕೆ ಬಿಸ್ಕೆಟ್ ಫ್ಯಾಕ್ಟ್ರಿ ಕಂಡಿಡಿದವ್ರಂಗೆ ಆಡ್ತೀರಾ? ಬಿಸ್ಕೆಟ್ ಇವತ್ತು ಚೆನ್ನಾಗಿ ಹೋಗ್ತಾ ಇದೆ ತಾನೆ ಮಾರ್ಕೆಟಿಂಗು, ಅದರಿಂದ ನಿಮಗೂ ಒಳ್ಳೇದಾಗ್ತಿದೆ. ಹಂಗೆ ಮಾಡೋಣ, ಯೋಚನೆ ಮಾಡಿ ನೀವು. ಒಳ್ಳೆಯದಾಗಲಿ ನಿಮಗೂ ಅವ್ರಿಗೂ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.